ಕೋಕ ಆಕ್ಟ್ ಹಾಕದೆ ಆರ್ಗನೈಸೇಷನ್ ಕ್ರೈಮ್ ನ ತಡೆಯೋದಕ್ಕೋಸ್ಕರ. ಆದ್ರೆ ಅಂತವ್ರಿಗೆ ರಾಜ ಮರ್ಯಾದೆ ಸಿಗ್ತಾ ಇದೆ ಅಂದ್ರೆ ಏನರ್ಥ ಸರ್ ಇದಕ್ಕೆ? ಅದನ್ನೇ ನಾನು ಹೇಳಿದ್ದು ಲ್ಯಾಪ್ಸಸ್ ಅಂದ್ರೆ. ಆ ಲ್ಯಾಪ್ಸಸ್ ಆಗದಾಗೆ ತಡೆಯೋದಕ್ಕೆ ಏನ್ ಕ್ರಮ ತಗೋಬೇಕು ಅದನ್ನ ಮುಂದೆ ತಗೊಳ್ತೀವಿ. ಬಂದಂತ ಟೈಮಲ್ಲಿ ಜೈಲ ಓಪನ್ ಮಾಡೋದಕ್ಕೆ ಗೇಟ್ 1 hour ಆಗುತ್ತೆ ಅಂತ, ಇದರಲ್ಲಿ ಜೈಲಧಿಕಾರಿಗಳು ಶಾಮೀಲಾಗಿದೆ ಅಂದ್ರೆ ಗೊತ್ತಿಲ್ಲದೆ ಮಾಡ್ತಾ ಇದ್ದಾರಾ ಅಂತ? ಇಲ್ಲ, ಅದೆಲ್ಲ ಗೊತ್ತಾಗುತ್ತೆ ತನಿಖೆಯಲ್ಲಿ. ಅದನ್ನು ಕೂಡ ನಾವು ಸೇರಿಸಿದ್ದೇವೆ. ಈ ಇನ್ವೆಸ್ಟಿಗೇಷನ್ ನಲ್ಲಿ CCB ಅಧಿಕಾರಿಗಳು ಬಂದ್ರು, ಅವರು ಏನ್ ಫೈಂಡಿಂಗ್ಸ್ ಮಾಡಿದ್ದಾರೆ ಆ ವರದಿಯನ್ನು ಕೂಡ ಈ ಇನ್ವೆಸ್ಟಿಗೇಷನ್ ಅಲ್ಲಿ ಜೋಡಿಸ್ಕೊಳ್ತೇವೆ. ಅಧಿಕಾರಿಗಳು ಬಂದ್ರಲ್ಲ ಅವತ್ತು ಏನು ಸಿಕ್ಲಿಲ್ಲ ಅಂತ ಹೇಳ್ತಾ ಇದ್ರು, ಅವತ್ತು ಅದನ್ನೆಲ್ಲಾನು ಜೈಲಧಿಕಾರಿಗಳೇ ಸೆಕ್ಯೂರ್ ಮಾಡಿದ್ರ ಅದನ್ನ? ಅಲ್ಲ, ಅದನ್ನೇ ನಾನು ಹೇಳಿದ್ದು ತನಿಖೆನಲ್ಲಿ ಗೊತ್ತಾಗುತ್ತೆ ಅಂತ ಹೇಳಿದ್ದು. ಯಾಕೆ ಅಂದ್ರೆ CCB ಬರುವಾಗ ಒಂದು ವೇಳೆ ಏನಾದ್ರು ಅವ್ರು ಬರ್ತಾರೆ ಅಂತ ಏನಾದ್ರು ವಿಷಯ ಗೊತ್ತಿತ್ತಾ, ಲೀಕ್ ಆಗಿತ್ತಾ, ಆ ರೀತಿ ಇದ್ರೆ ಏನಾದ್ರು ಮೆಟೀರಿಯಲ್ಸ್ ಅನ್ನ ಹೊರಗಡೆ ಸಾಗಿಸಿದ್ರ, ಇದೆಲ್ಲ ನೋಡ್ಬೇಕಲ್ಲ. ಅದೆಲ್ಲ ಇನ್ವೆಸ್ಟಿಗೇಷನ್ ಅಲ್ಲಿ ಟರ್ಮ್ಸ್ ಆಫ್ ರೆಫರೆನ್ಸ್ ನಲ್ಲಿ ಅದನ್ನು ಹೇಳ್ತೀವಿ. ರಾತ್ರಿ 11:30 ಗಂಟೆ ರಾತ್ರಿಗೆ ವಿಲ್ಸನ್ ಗಾರ್ಡನ್ ಆಗಾನೇ ಜೈಲು ಸಿಬ್ಬಂದಿಗಳಿಗೆ ಹೇಳ್ತಾನೆ ನಾಳೆ CCB ರೇಡ್ ಆಗತ್ತೆ ಅನ್ನೋ ಮಾಹಿತಿ ಕೂಡ ಹೊರಗಡೆ ಬಂದಿರೋದು. ಅದನ್ನೆಲ್ಲ ಫೈಂಡ್ ಔಟ್ ಮಾಡ್ತೀವಿ. ಇಲ್ಲೊಂದಷ್ಟು ಜನ ಆರೋಪ ಮಾಡ್ತಾ ಇದಾರೆ, ನಮಗ್ ಸಿಗ್ನಲ್ ಸಿಗಲ್ಲ ಜೈಲಲ್ಲಿ. ಇಲ್ಲ, ಅದೇನಾಗಿದೆ, ಹೈ ಫ್ರೀಕ್ವೆನ್ಸಿ ಜಾಮರ್ ಅನ್ನ ಹಾಕಿದ್ರು. ಅದು ಇಲ್ಲಿ ಸ್ವಲ್ಪ ಹೆಚ್ಚು ಏರಿಯಾದಲ್ಲಿ ವರ್ಕ್ ಆಗ್ತಿರ್ಲಿಲ್ಲ ಫೋನ್ಗಳು ಅಂತೇಳಿ ಅವರೆಲ್ಲ ಕಂಪ್ಲೇಂಟ್ ಮಾಡಿ ಬಂದು ಮನವಿಯನ್ನು ಕೂಡ ಕೊಟ್ಟಿದ್ದಾರೆ. ಅದಾದ್ಮೇಲೆ ಫ್ರೀಕ್ವೆನ್ಸಿಯನ್ನು ಕಡಿಮೆ, ಯಾಕೆಂದ್ರೆ ನಮಗೆ ಈ ಏರಿಯಾ ಇಂಪಾರ್ಟೆಂಟ್ ಅಲ್ಲ, ಅದಕ್ಕೋಸ್ಕರ ಫ್ರೀಕ್ವೆನ್ಸಿಯನ್ನು ಕಡಿಮೆ ಮಾಡಿದ್ರೆ, ತುಂಬಾ ಕಮ್ಮಿ ಮಾಡಿದ್ರೆ ಜೈಲಿನಲ್ಲೇ ಎಲ್ಲ ಫೋನ್ಗಳು ವರ್ಕ್ ಆಗುತ್ತೆ. ತುಂಬಾನು ಕಮ್ಮಿ ಅದು ಫ್ರೀಕ್ವೆನ್ಸಿ. ಅದೆಲ್ಲ ನೋಡೋಣ. ಈಗ ಅದೆಲ್ಲ ಗಮನಕ್ಕೆ ಬಂದಿದೆ. ಅದ್ರ ಬಗ್ಗೆ ತನಿಖೆನಲ್ಲಿ ಏನೆಲ್ಲ ಬರುತ್ತೆ ನೋಡಿ ಆಮೇಲೆ ತೀರ್ಮಾನ. ಫೋಟೋ ಹೊರತುಪಡಿಸಿ ತಾವು ಈಗ ಭೇಟಿ ಕೊಟ್ಟಾಗ ಪ್ರಾಥಮಿಕ ಮತ್ತೊಂದು ಏನೇನು ಬಳಕೆ ಮಾಡ್ಕೊಂಡಿದ್ದಾರೆ ಸರ್ VVIP ಆಗಿ? ಯಾವುದು? ಇಲ್ಲ, ನಾನೇನು ಒಳಗಡೆ ಹೋಗಿ ಅದನ್ನೆಲ್ಲ ಹುಡ್ಕಕ್ ಹೋಗಿರ್ಲಿಲ್ಲ. ಯೂನಿಫಾರ್ಮ್ ಬಿಟ್ಟು ನಾರ್ಮಲ್ ಡ್ರೆಸ್ ಅಲ್ಲಿ ಇರ್ತಾನೆ, ವಿಚಾರಣೆ ದಿನ ಕೈದಿ ಹೇಗಿರ್ತಾರೋ ಅದೇ ರೀತಿ ಇದಕ್ಕೆ ಯಾರು ಹೊಣೆ? ಅದೆಲ್ಲ ನೋಡೋಣ. ಎಲ್ಲ ಒಂದೊಂದು ಕೂಡ ತಾವೇನ್ ಹೇಳಿದಿರಿ ಅದನ್ನೆಲ್ಲ ತಮ್ಮ ಸಲಹೆಯನ್ನ ಬಹಳ ಗಂಭೀರವಾಗಿ ತಗೊಳ್ತೀವಿ. ಅದೇ ತಾನೇ ಈಗ ನಾವು ನೋಡ್ಬೇಕಾಗಿರೋದು. ಬ್ಯಾರಕ್ 1, 2, 3 ಹೆಂಗೆ ಓಡಾಡ್ತಾರೆ ಅದೆಲ್ಲ ಈಗ ಚೆಕ್ ಮಾಡ್ಬೇಕಲ್ವಾ? ಇಲ್ಲ, ಗೊತ್ತಿಲ್ಲ. ತನಿಖೆ ಆದ್ಮೇಲೆ ಯಾರ್ಯಾರ್ದು ಪಾತ್ರ ಇದೆ ಇದರಲ್ಲಿ ಅನ್ನೋದು ಗೊತ್ತಾದ್ಮೇಲೆ ಇನ್ನೂ ಹೆಚ್ಚು ಕ್ರಮ ತಗೊಳ್ಳೋದಕ್ಕೆ ಸಸ್ಪೆಂಡ್ ಆಗ್ಬೋದು, ನಾನು ಹೇಳಿದಾಗೆ ಡಿಸ್ಮಿಸ್ ಆಗ್ಬೋದು, ಅದೆಲ್ಲ ಕೂಡ ಸಾಧ್ಯತೆ ಇದೆ.